ನಮಸ್ಕಾರ. ಮುಖ್ಯಾಂಶಗಳು. ಲಡಾಖ್ ಪೂರ್ವ ಗಡಿ ವಾಸ್ತವ ರೇಖೆ ವಸ್ತುಸ್ಥಿತಿ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪರಾಮರ್ಶೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸೇನಾ ಮುಖ್ಯಸ್ಥರು ಭಾಗಿ. ಕಲ್ಲಿದ್ದಲು ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬನೆ ಸಾಧಿಸಲು ಕಾರ್ಯಯೋಜನೆ. 1 ಶತಕೋಟಿ ಟನ್ ಉತ್ಪಾದನೆಯ ಗುರಿ. ಸಚಿವ ಪ್ರಹ್ಲಾದ್ ಜೋಶಿ. ಮಾಜಿ ರಾಷ್ಟಪತಿ ಮುತ್ಸದ್ದಿ ರಾಜಕಾರಣಿ ಪ್ರಣಬ್ ಮುಖರ್ಜಿ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಅಂತಿಮ ನಮನ. ರಾಜ್ಯದಲ್ಲಿ ನೂತನ ರಾಷ್ಟೀಯ ಶಿಕ್ಷಣ ನೀತಿ ಪರಿಣಾಮಕಾರಿ ಅನುಷ್ಠಾನಕ್ಕೆ ಕ್ರಮ. ಪಾಲುದಾರರೊಂದಿಗೆ ನಿರಂತರ ಸಮಾಲೋಚನೆ. ಎಸ್ ಸುರೇಶ್ ಕುಮಾರ್. ವಾರ್ತೆಗಳ ವಿವರ. ಲಡಾಖ್ ಪೂರ್ವದ ಗಡಿ ವಾಸ್ತವ ರೇಖೆಯಲ್ಲಿನ ವಸ್ತುಸ್ಥಿತಿಯ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್, 3 ರಕ್ಷಣಾ ಪಡೆಗಳ ಮುಖ್ಯಸ್ಥ ಸಿಡಿಎಸ್ ಜನರಲ್ ಬಿಪಿನ್ ರಾವತ್, ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರವಣೆ ಅವರೊಂದಿಗೆ ಪರಾಮರ್ಶೆ ನಡೆಸಿದರು. ಆಗಸ್ಟ್ 29-30ರ ಮಧ್ಯರಾತ್ರಿ ಚೈನಾದ ಪಿಎಲ್ಎ ಪಡೆಗಳು ಪ್ಯಾಂಗಾಂಗ್ ಸರೋವರದ ಬಳಿ ಹಿಂದಿನ ಒಪ್ಪಂದವನ್ನು ಉಲ್ಲಂಘಿಸಿವೆ. ಯಥಾಸ್ಥಿತಿ ಕಾಪಾಡಿಕೊಳ್ಳುವ ಬದಲು ಗಡಿಯೊಳಗೆ ಪ್ರವೇಶಿಸುವ ವಿಫಲ ಯತ್ನ ಮಾಡಿವೆ ಎಂದು ಭಾರತದ ರಕ್ಷಣಾ ಸಚಿವಾಲಯ ಸೋಮವಾರ ತನ್ನ ಹೇಳಿಕೆಯಲ್ಲಿ ತಿಳಿಸಿತ್ತು. ಭಾರತದ ಸೇನೆ ಗಡಿಯಲ್ಲಿ ಮಾತುಕತೆ ಮೂಲಕ ಶಾಂತಿ ಮತ್ತು ಸಂಯಮ ಕಾಪಾಡಿಕೊಳ್ಳಲು ಪ್ರಯತ್ನಶೀಲವಾಗಿದೆ. ಅದೇ ವೇಳೆ ತನ್ನ ಗಡಿ ಮತ್ತು ಸಾರ್ವಭೌಮತ್ವ ರಕ್ಷಿಸಲು ಬದ್ದವಾಗಿದೆ ಎಂದು ಹೇಳಿತು. ಚೈನಾ ಪಡೆಗಳ ಇಂಥ ಕೃತ್ಯದ ಬಗ್ಗೆ ಮೊದಲೇ ಊಹಿಸಿದ್ದ ಭಾರತೀಯ ಪಡೆಗಳು ತಕ್ಕ ಉತ್ತರ ನೀಡಿ ಹಿಮ್ಮೆಟ್ಟಿಸಿದ್ದವು. ಈ ಹಿನ್ನೆಲೆಯಲ್ಲಿ ಇಂದು ರಕ್ಷಣಾ ಸಚಿವರು 29-30ರ ರಾತ್ರಿ ನಡೆದ ಘಟನಾವಳಿಗಳ ಖುದ್ದು ಮಾಹಿತಿ ಪಡೆಯಲು ಮತ್ತು ಮುಂದಿನ ಕ್ರಮಗಳ ಬಗ್ಗೆ ಕಾರ್ಯತಂತ್ರ ರೂಪಿಸಲು ಪರಾಮರ್ಶೆ ನಡೆಸಿದರು. ಕಲ್ಲಿದ್ದಲು ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವ ಗುರಿ ಹೊಂದಿದೆ. 2023-24ನೇ ಸಾಲಿನ ಹೊತ್ತಿಗೆ 1 ಶತಕೋಟಿ ಟನ್ ಕಲ್ಲಿದ್ದಲು ಉತ್ಪಾದನೆಯ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ರಾಷ್ಟೀಯ ಗಣಿ ಸಂಸ್ಥೆ ಕೋಲ್ ಇಂಡಿಯಾ ಲಿಮಿಟೆಡ್ 1,22,000 ಕೋಟಿ ರೂಪಾಯಿ ಹೂಡಿಕೆ ಮಾಡುತ್ತಿದೆ ಎಂದು ಕೇಂದ್ರ ಗಣಿ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಸಿಐಎಲ್ ಆಯೋಜಿಸಿದ್ದ ಬಾಧ್ಯಸ್ಥರ ಸಭೆ ಉದ್ದೇಶಿಸಿ ಕಲ್ಲಿದ್ದಲು ತೆಗೆಯುವುದು, ಮೂಲಸೌಕರ್ಯ ಯೋಜನೆ ಅಭಿವೃದ್ಧಿ, ಶೋಧನೆ ಮತ್ತು ಕಲ್ಲಿದ್ದಲು ಶುದ್ದೀಕರಣ ತಂತ್ರಜ್ಞಾನ ಸೇರಿದಂತೆ ಸುಮಾರು 500 ಯೋಜನೆಗಳಲ್ಲಿ ಕೋಲ್ ಇಂಡಿಯಾ ಇಷ್ಟು ದೊಡ್ಡ ಮೊತ್ತದ ಬಂಡವಾಳ ಹೂಡಿದೆ ಎಂದರು. ಕಂಪನಿಗಳ ವ್ಯವಹಾರದಲ್ಲಿ ಎಲ್ಲ ಸಂಬಂಧಿತ ಬಾಧ್ಯಸ್ಥರ ಒಳಗೊಳ್ಳುವಿಕೆ ಮತ್ತು ಪಾಲ್ಗೊಳ್ಳುವಿಕೆ ಯೋಜನೆಯ ಅಪಾಯವನ್ನು ತಗ್ಗಿಸುತ್ತದೆ. ಈ ಎರಡೂ ಕಡೆಯ ಸಂವಾದ ಪರಸ್ಪರರಿಗೆ ಪ್ರಯೋಜನವಾಗುವಂಥ ಹೊಸ ಕಲ್ಪನೆಗಳಿಗೆ, ಯೋಜನಾ ಸಂಬಂಧಿ ನಿರೀಕ್ಷೆಗಳಿಗೆ ಮತ್ತು ಪ್ರದೇಶ ಸುಧಾರಣೆಗೆ ಹಾದಿ ಮಾಡಿಕೊಡಲಿದೆ ಎಂದು ತಿಳಿಸಿದರು. 2023-24ರೊಳಗಾಗಿ 1,22,00,000 ಕೋಟಿ ಪ್ರಸ್ತಾಪಿತ ವೆಚ್ಚದ ಪೈಕಿ ಸಿಐಎಲ್ 32,696 ಕೋಟಿ ರೂಪಾಯಿಗಳನ್ನು ಕಲ್ಲಿದ್ದಲು ತೆಗೆಯಲು, 25,117 ಕೋಟಿ ರೂಪಾಯಿಗಳನ್ನು ಗಣಿ ಮೂಲಸೌಕರ್ಯಕ್ಕೆ, 29,461 ಕೋಟಿ ರೂಪಾಯಿಗಳನ್ನು ಯೋಜನಾ ಅಭಿವೃದ್ಧಿಗೆ, 32,199 ಕೋಟಿ ರೂಪಾಯಿಗಳನ್ನು ವೈವಿಧ್ಯತೆ ಮತ್ತು ಕಲ್ಲಿದ್ದಲು ಶುದ್ದೀಕರಣ ತಂತ್ರಜ್ಞಾನಕ್ಕಾಗಿ, 1,495 ಕೋಟಿ ರೂಪಾಯಿಗಳನ್ನು ಸಾಮಾಜಿಕ ಮೂಲಸೌಕರ್ಯ ಹಾಗೂ 1,893 ಕೋಟಿ ರೂಪಾಯಿಗಳನ್ನು ಶೋಧನಾ ಕಾಮಗಾರಿಗಳ ಮೇಲೆ ಬಳಸಲಿದೆ ಎಂದು ಪ್ರಹ್ಲಾದ್ ಜೋಶಿ ವಿವರಿಸಿದರು. ರಾಜ್ಯದಲ್ಲಿಂದು ಹೊಸದಾಗಿ 9,058 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,51,481ಕ್ಕೆ ಏರಿಕೆಯಾಗಿದೆ. 5,159 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 2,54,626ಕ್ಕೆ ತಲುಪಿದೆ. ಇಂದು 135 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 5,837ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 90,999 ಸಕ್ರಿಯ ಪ್ರಕರಣಗಳಿವೆ. 762 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 83,670 ಮಂದಿಗೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 29,79,477 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 2,967 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 1,32,092ಕ್ಕೆ ಏರಿಕೆಯಾಗಿದೆ. ಇಂದು 1,137 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಬಿಡುಗಡೆಯಾದವರ ಸಂಖ್ಯೆ 91,180ಕ್ಕೆ ಏರಿಕೆಯಾಗಿದೆ. ಸದ್ಯ 38,906 ಸಕ್ರಿಯ ಪ್ರಕರಣಗಳು ಇವೆ.
ಬಾಗಲಕೋಟೆ 136, ಬಳ್ಳಾರಿ 393, ಬೆಳಗಾವಿ 316, ಬೆಂಗಳೂರು ಗ್ರಾಮಾಂತರ 145, ಬೀದರ್ 63, ಚಾಮರಾಜನಗರ 49, ಚಿಕ್ಕಬಳ್ಳಾಪುರ 106, ಚಿಕ್ಕಮಗಳೂರು 210, ಚಿತ್ರದುರ್ಗ 164, ದಕ್ಷಿಣ ಕನ್ನಡ 352, ದಾವಣಗೆರೆ 289, ಧಾರವಾಡ 199, ಗದಗ 194, ಹಾಸನ 461, ಹಾವೇರಿ 153, ಕಲಬುರಗಿ 220, ಕೊಡಗು 54, ಕೋಲಾರ 64, ಕೊಪ್ಪಳ 195, ಮಂಡ್ಯ 197, ಮೈಸೂರು 737, ರಾಯಚೂರು 245, ರಾಮನಗರ 105, ಶಿವಮೊಗ್ಗ 233, ತುಮಕೂರು 327, ಉಡುಪಿ 161, ಉತ್ತರ ಕನ್ನಡ 114, ವಿಜಯಪುರ 67, ಯಾದಗಿರಿಯಲ್ಲಿ 142 ಪ್ರಕರಣಗಳು ವರದಿಯಾಗಿವೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ಮಹಾರಾಷ್ಟ, ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಅತಿ ಹೆಚ್ಚು ಕೋವಿಡ್ ಪ್ರಕರಣಗಳು ವರದಿಯಾಗಿವೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ 5 ರಾಜ್ಯಗಳಲ್ಲಿ ಕಳೆದ 24 ಗಂಟೆಗಳ ಅವಧಿಯಲ್ಲಿ 536 ಕೋವಿಡ್ ರೋಗಿಗಳು ಮೃತಪಟ್ಟಿರುವುದಾಗಿ ವರದಿಯಾಗಿದೆ. ಮಹಾರಾಷ್ಟದಲ್ಲಿ ಈ ಅವಧಿಯಲ್ಲಿ 11,852 ಪ್ರಕರಣಗಳು ದಾಖಲಾಗಿದ್ದರೆ, ಆಂಧ್ರದಲ್ಲಿ 10,004 ಮತ್ತು ಕರ್ನಾಟಕದಲ್ಲಿ 6,495 ಹೊಸ ಪ್ರಕರಣಗಳು ವರದಿಯಾಗಿವೆ. ಈ ಮಧ್ಯೆ ಮಹಾರಾಷ್ಟದಲ್ಲಿ ಕಳೆದ 24 ಗಂಟೆಗಳ ಅವಧಿಯಲ್ಲಿ 11,158 ಮಂದಿ ಗುಣಮುಖರಾಗಿದ್ದಾರೆ. ಆಂಧ್ರದಲ್ಲಿ 8,772 ಮತ್ತು ಕರ್ನಾಟಕದಲ್ಲಿ 7,238 ರೋಗಿಗಳು ಚೇತರಿಸಿಕೊಂಡಿದ್ದಾರೆ. ನಿನ್ನೆ ವಿಧಿವಶರಾದ ಮಾಜಿ ರಾಷ್ಟಪತಿ ಮುತ್ಸದ್ದಿ ರಾಜಕಾರಣಿ, ಅತ್ಯುತ್ತಮ ಸಂಸದೀಯ ಪಟು, ಅಪಾರ ಅನುಭವದ ಶ್ರೇಷ್ಠ ಆಡಳಿತಗಾರ, ಭಾರತ ರತ್ನ ಪ್ರಣಬ್ ಮುಖರ್ಜಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ದೆಹಲಿಯ ಲೋಧಿ ರಸ್ತೆಯ ಚಿತಾಗಾರದಲ್ಲಿ ಸಕಲ ಸೇನಾ ಗೌರವಗಳೊಂದಿಗೆ ನೆರವೇರಿತು. ಪ್ರಣಬ್ ದಾ ಅಮರ್ ರಹೆ ಎಂಬ ಘೋಷಣೆಯೊಂದಿಗೆ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಕೋವಿಡ್-19 ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಮುಖರ್ಜಿ ಅವರ ಕುಟುಂಬದ ಕೆಲವೇ ಸದಸ್ಯರು ವೈಯಕ್ತಿಕ ಸುರಕ್ಷತಾ ಸಾಧನಗಳನ್ನು ಧರಿಸಿ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡರು. ರಕ್ಷಣಾ ಪಡೆಗಳು ತಮ್ಮ ಬಂದೂಕನ್ನು ಹಿಮ್ಮುಖವಾಗಿ ತಿರುಗಿಸಿ ಸಂಪ್ರದಾಯದಂತೆ ಭಾರದ ಹೆಜ್ಜೆ ಹಾಕಿ ಕುಶಾಲತೋಪು ಹಾರಿಸಿ ಅಂತಿಮ ಗೌರವ ಸಲ್ಲಿಸಿದವು. और वो भी सुनते हम कोई अभी राष्ट्रपति बन गए, कई बार हम मिलते थे राष्ट्रपति बन ಪ್ರಣಬ್ ಮುಖರ್ಜಿ ಅವರ ನಿಧನದ ಹಿನ್ನೆಲೆಯಲ್ಲಿ 7 ದಿನಗಳ ರಾಷ್ಟೀಯ ಶೋಕಾಚರಣೆ ಘೋಷಿಸಲಾಗಿದೆ. ಇದಕ್ಕೂ ಮುನ್ನ ಕೋವಿಡ್ ಸಾಂಕ್ರಾಮಿಕದ ಶಿಷ್ಟಾಚಾರಗಳ ಹಿನ್ನೆಲೆಯಲ್ಲಿ ಸೇನಾ ಆಸ್ಪತ್ರೆಯಿಂದ ಇಂದು ಬೆಳಗ್ಗೆ ನಂಬರ್ 10 ರಾಜಾಜಿ ಮಾರ್ಗದ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ಸಕಲ ಮುನ್ನೆಚ್ಚರಿಕಾ ಕ್ರಮಗಳಲ್ಲಿ ತರಲಾಯಿತು. वर्ड यूज करते हैं कटिंग अक्रॉस ऑल पार्टी लाइन, जिस तरह का because of the barricading and we are standing side by side, so but I would still ask my So these are the visuals we're getting from you from 10 Rajaji Marg, where the mortal remains of late that is evident from the pictures how पीवी बल्कि एक निर्णायकर्ता, रणनीतिकार और कई वर्षों तक की संसद की रीढ़ थे। उनका पार्थिव शरीर उनके निवास स्थान पर पहुंच गया है। यहाँ पर उसे तो शायद उसके पास एक भी ऐसी बात नहीं मिलेगी. This is what President Ramnath, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಕೇಂದ್ರ ಸಚಿವ ಸಂಪುಟದ ಸದಸ್ಯರು, 3 ರಕ್ಷಣಾ ಪಡೆಗಳ ಮುಖ್ಯಸ್ಥರು, ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಮತ್ತು ಸಾರ್ವಜನಿಕರು ವ್ಯಕ್ತಿಗತ ಅಂತರ ಕಾಯ್ದುಕೊಂಡು ಅಗಲಿದ ಮಹಾನ್ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದರು. and also dedication. Pranab Mukherjee played, when we talk of Pranab Mukherjee, and here we have Lok Sabha Speaker, tributes to the departed soul. He also, Pranab Mukherjee had held 3 most important portfolios: finance, defense, external affairs. He also led. तो शायद उसके पास एक भी ऐसी बात नहीं मिलेगी. तस्वीर भी
मुखर्जी के पैर छूटे नजर आ रहे थे और उन्होंने लिखा था कि प्रमुख नीतिगत मुद्दों पर उनका परामर्श मैं कभी भी नहीं भूल पाऊंगा। बेहद भावुक नजर आ रहे प्रधानमंत्री नरेंद्र मोदी। प्रधानमंत्री नरेंद्र मोदी श्रद्धासुमन अर्पित करते हुए अंतिम दर्शन करते हुए पूर्व राष्ट्रपति प्रणब मुखर्जी के। इस वक्त रक्षा मंत्री राजनाथ सिंह पहुंचे हैं उन्हें श्रद्धांजलि देने में श्रद्धासुमन। 1969 and he was also the Deputy Minister for Industrial Development. In 1973 he held Pranab Mukherjee played when we talk of international नीतियों को आगे बढ़ाना है या फिर एक तरह से देखें तो and he is also we also सकेंगे और उनका दर्शन कर सकेंगे। लेकिन जो कोविड के गांधी, राजीव गांधी, नरसिम्हा राव और मनमोहन सिंह, इन सभी प्रधानमंत्रियों के साथ काम करने का उनको मौका मिला। हौसला बनाए रखा, यही वजह थी कि उनको दलों में उतने ही सम्मान से देखा जाता था और वो उनके पास of Mr. Mukherjee as the troubleshooter or as Mr. Fix-It. मोहन भागवत पहुंचे हैं इस वक्त पुष्पांजलि अर्पित करते हुए। राष्ट्रीय स्वयंसेवक संघ के प्रमुख मोहन भागवत ने पूर्व राष्ट्रपति के निधन पर गहरा शोक व्यक्त किया था और उनका आत्मीय व्यवहार अद्भुत था, ये बात उन्होंने कही थी। और आज कांग्रेस पार्टी में उनके तमाम नेता विचार विमर्श के लिए उनके पास जाते थे, बल्कि विरोधी दलों के भी नेता तमाम मामलों पर, तमाम अहम विषयों पर प्रणब मुखर्जी से बिल्कुल समान रूप से उनको सम्मान दिया गया। और हमारे साथ इस वक्त ಮಾಜಿ ರಾಷ್ಟ್ರಪತಿ ಭಾರತ ರತ್ನ ಪ್ರಣಬ್ ಮುಖರ್ಜಿ ಅವರ ನಿಧನಕ್ಕೆ ಕೇಂದ್ರ ಸಚಿವ ಸಂಪುಟ ಸಂತಾಪ ಸೂಚಕ ನಿರ್ಣಯ ಅಂಗೀಕರಿಸಿದೆ. ಮೃತರ ಗೌರವಾರ್ಥ ಸಂಪುಟ 2 ನಿಮಿಷಗಳ ಮೌನ ಆಚರಿಸಿತು. ಆಡಳಿತದಲ್ಲಿ ಅನುಪಮವಾದ ಅನುಭವವನ್ನು ಹೊಂದಿದ್ದ 13ನೇ ರಾಷ್ಟ್ರಪತಿಗಳಾಗಿದ್ದ ಮುಖರ್ಜಿ ಅವರ ನಿಧನದಿಂದ ದೇಶ ಒಬ್ಬ ಮಹಾನ್ ನಾಯಕ, ಅದ್ಭುತ ಸಂಸದೀಯ ಪಟುವನ್ನು ಕಳೆದುಕೊಂಡಿದೆ ಎಂದು ಸಂಪುಟ ಸಭೆ ತಿಳಿಸಿದೆ. ರಕ್ಷಣಾ ಸಚಿವರಾಗಿ, ವಿದೇಶಾಂಗ ಸಚಿವರಾಗಿ ಮತ್ತು ಹಣಕಾಸು ಸಚಿವರಾಗಿ ಪ್ರಣಬ್ ಮುಖರ್ಜಿ ಅವರ ಸೇವೆಯನ್ನು ಸಂಪುಟ ಸ್ಮರಿಸಿತು. ಪ್ರಣಬ್ ಮುಖರ್ಜಿ ಅವರು ನಮ್ಮ ರಾಷ್ಟೀಯ ಬದುಕಿನ ಮೇಲೆ ಅಚ್ಚಳಿಯದ ಛಾಪು ಮೂಡಿಸಿದ್ದಾರೆ ಎಂದು ಅಭಿಪ್ರಾಯಪಟ್ಟ ಸಚಿವ ಸಂಪುಟ ದೇಶಕ್ಕೆ ಅವರು ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದ್ದು, ಅವರ ಕುಟುಂಬದ ಸದಸ್ಯರಿಗೆ ಸರ್ಕಾರ ಮತ್ತು ದೇಶದ ಪರವಾಗಿ ಹೃದಯಾಂತರಾಳದ ಸಂವೇದನೆ ವ್ಯಕ್ತಪಡಿಸಿದೆ. ಮಾಜಿ ರಾಷ್ಟ್ರಪತಿ ದಿವಂಗತ ಪ್ರಣಬ್ ಮುಖರ್ಜಿ ಅವರಿಗೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಶ್ರದ್ದಾಂಜಲಿ ಸಭೆಯಲ್ಲಿ ಅವರ ಭಾವಚಿತ್ರಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು ಪುಷ್ಪನಮನ ಸಲ್ಲಿಸಿದರು. ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ ಖರ್ಗೆ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆ, ಸಲೀಂ ಅಹಮದ್, ಕೆಪಿಸಿಸಿ ಮಾಜಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಹಿರಿಯ ನಾಯಕ ಕೆಎಚ್ ಮುನಿಯಪ್ಪ ಸೇರಿದಂತೆ ಅನೇಕರು ಗೌರವ ನಮನ ಸಲ್ಲಿಸಿದರು. ವೇಳೆ ಮಲ್ಲಿಕಾರ್ಜುನ ಖರ್ಗೆ, ಪ್ರಣಬ್ ಮುಖರ್ಜಿ ವಿಚಾರವಾದಿಯಾಗಿದ್ದರು. ರಾಜಕೀಯ ಮುತ್ಸದ್ದಿಯಾಗಿದ್ದ ಅವರು ಹಣಕಾಸು, ರಕ್ಷಣೆ ಸೇರಿದಂತೆ ಹಲವು ಇಲಾಖೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದರು. ದೇಶದ ಹಿತದೃಷ್ಟಿಯಿಂದ ಸಾರ್ವಜನಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಎಂದರು. ಕೆಲಸ ಮಾಡತಕ್ಕಂಥ ಒಬ್ಬ ಮಹಾನ್ ನಾಯಕ ಕಾಂಗ್ರೆಸ್ ಪಕ್ಷದಲ್ಲಿ. ಕ್ಯಾಬಿನೆಟ್ನಲ್ಲೂ ಕೂಡ ಅಷ್ಟೇ, ಯಾವುದೇ ವಿಷಯ ಬರಲಿ, ಪ್ರತಿಯೊಂದು ವಿಷಯ ಮೇಲೆ ಅವರು ಮಾತಾಡ್ತಕ್ಕಂಥದ್ದು ಮತ್ತು ಅದರ ಮೇಲೆ ಆಳವಾಗಿ ಅಭ್ಯಾಸ ಮಾಡ್ಕೊಂಡು ಬರ್ತಿದ್ರು. ಯಾವುದೇ ವಿಷಯ ಬಂದಾಗ ಅವರು ಅದಕ್ಕೆ ಸಾಕಷ್ಟು ತಿಳ್ಕೊಂಡು ತಕ್ಷಣ ಉತ್ತರ ಕೊಟ್ರೆ ಒಬ್ಬ ಅಪೋಸಿಷನ್ ಪಾರ್ಟಿ
ಲೀಡರು ಕೂಡ ಮಾತಾಡಿ. ರಾಜಕೀಯದಲ್ಲಿ ಅನೇಕ ನಾಯಕರು ಸಿಗ್ತಾರೆ, ಆದರೆ ಈ ಸರ್ವಗುಣ ಸಂಪನ್ನ ಅಂತಾರಲ್ಲ ಹಾಗೆ ಎಲ್ಲನೂ ಬಲ್ಲವರು ಬಹಳ ಕಡಿಮೆ. ಅದರಂತ ವ್ಯಕ್ತಿ ಇವತ್ತು ನಮ್ಮಿಂದ ಅಗಲು ಹೋಗಿದ್ದಕ್ಕಾಗಿ ನನಗೂ ಕೂಡ ತುಂಬಾ ನೋವಾಗಿದೆ. ಸಿದ್ದರಾಮಯ್ಯ ದೇಶ ಕಂಡ ಕೆಲ ಬುದ್ಧಿವಂತ ರಾಜಕಾರಣಿಗಳಲ್ಲಿ ಪ್ರಣಬ್ ಮುಖರ್ಜಿ ಅವರು ಕೂಡ ಒಬ್ಬರು. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿದ್ದ ಅವರು ಪಕ್ಷ ಸಂಕಷ್ಟಕ್ಕೆ ಸಿಲುಕಿದಾಗ ಪಾರು ಮಾಡುವ ಜವಾಬ್ದಾರಿಯನ್ನು ಪ್ರತಿ ಬಾರಿಯೂ ವಹಿಸಿಕೊಳ್ಳುತ್ತಿದ್ದರು. ಅವರೊಬ್ಬ ಅಜಾತ ಶತ್ರು, ರಾಷ್ಟ್ರಪತಿಯಾಗಿಯೂ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದರು ಎಂದು ಸ್ಮರಿಸಿದರು. ರಾಜಕೀಯ ಜೀವನವನ್ನು ಈ ದೇಶದಲ್ಲಿ ನಡೆಸಿದ್ದಾರೆ ಅಂತಕ್ಕಂಥದ್ದು ನನಗೂ ಗೊತ್ತಿರತಕ್ಕಂಥದ್ದು. ಸುಮಾರು 51 ವರ್ಷಗಳ ಕಾಲ ಸಕ್ರಿಯವಾಗಿ ದೇಶದ ರಾಜಕಾರಣದಲ್ಲಿ ದೇಶ ಕಂಡಂತ ಕೆಲವೇ ಬುದ್ಧಿಜೀವಿಗಳ ರಾಜಕಾರಣಿಗಳಲ್ಲಿ ಪ್ರಣಬ್ ಮುಖರ್ಜಿ ಅವರು ಕೂಡ ಒಬ್ಬರಾಗಿದ್ದಾರೆ. ದೇಶದ ಉನ್ನತ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರವೇಶಕ್ಕಾಗಿ ಕೋವಿಡ್ ಸೋಂಕಿನ ನಡುವೆಯೂ ಸಂಪೂರ್ಣ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಜಂಟಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಜೆಇಇ ಮೇನ್ಸ್ ಪರೀಕ್ಷೆ ಇಂದು ದೇಶದಾದ್ಯಂತ ಆರಂಭಗೊಂಡಿದೆ. ಸುಮಾರು 9,58,000 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ದೇಶದ 660 ಕೇಂದ್ರಗಳಲ್ಲಿ ಪರೀಕ್ಷೆ 6ನೇ ತಾರೀಖಿನವರೆಗೆ ನಡೆಯಲಿದೆ. पर्याप्त सोशल डिस्टेंसिंग सुनिश्चित करने के मकसद से हर शिफ्ट में एक सीट छोड़कर अभ्यर्थियों को बैठाने की व्यवस्था की गई थी। साथ ही पहले से तय 8 की बजाय 12 पालियों में परीक्षा कराने का निर्णय लिया गया है। इसके अलावा अभ्यर्थियों के मांगने पर उन्हें फेस मास्क और ग्लव्स भी मुहैया ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದು, ನಿರಾತಂಕವಾಗಿ ಪರೀಕ್ಷೆ ಬರೆಯಿರಿ, ಸರ್ಕಾರ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದು ಸೌಲಭ್ಯ ಒದಗಿಸಿದೆ, ಸಹಾಯವಾಣಿಯನ್ನು ಆರಂಭಿಸಿದೆ ಎಂದು ತಿಳಿಸಿದ್ದಾರೆ. एनटीए ने जो कुछ नंबर आपके लिए जारी किए हैं, उन नंबरों पर जब चाहें तब आप हेल्पलाइन का सहारा ले सकते हैं. ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದ್ದು, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಯಾನಿಟೈಸರ್ ನೀಡಲಾಗುತ್ತಿದೆ. ದೂರದಲ್ಲಿ ಕುಳಿತು ಪರೀಕ್ಷೆ ಬರೆಯುತ್ತಿದ್ದೇವೆ, ಪರೀಕ್ಷೆ ಮುಂದೂಡಿದ್ದರೆ ಮತ್ತೆ ಒತ್ತಡ ಹೆಚ್ಚಾಗುತ್ತಿತ್ತು ಎಂದು ತಿಳಿಸಿದ್ದಾರೆ. Yeah, it was good. Like sanitizer was given twice. It was good. I'm glad that they finally happened. I didn't want them to be postponed because it's a headache. Like the more they postpone it, the more the pressure it builds. Yeah. So basically, I'm happy that I'm relieved that it's over now. And डिस्टेंस मेंटेन किया, सैनिटाइज कराया 2-3 बार और मास्क पहनाया, दूसरा मास्क दिया और बोला कि किसी से मतलब हर चीज़ में सारी वेरिफिकेशन पूरी हो रही थी, आराम से बहुत पीसफुली हो रहा था, सब कुछ अच्छा था. ಈ ಮಧ್ಯೆ ಬೆಂಗಳೂರಿನಲ್ಲೂ ಸಹ ಅಗತ್ಯ ಮುನ್ನೆಚ್ಚರಿಕೆಗಳೊಂದಿಗೆ ಪರೀಕ್ಷೆ ನಡೆಸಲಾಯಿತು. ನಗರದ ಕೆಲ ಕಾಲೇಜುಗಳಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ದೈಹಿಕ ಉಷ್ಣಾಂಶ ತಪಾಸಣೆ, ಮಾಸ್ಕ್ ವಿತರಿಸುವ ಜೊತೆಗೆ ಸ್ಯಾನಿಟೈಸರ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಪರೀಕ್ಷಾರ್ಥಿಯ ಪೋಷಕ ಬಾಲಕೃಷ್ಣ ಮಕ್ಕಳಿಗೆ ತೊಂದರೆಯಾಗಬಾರದು ಎನ್ನುವ ಕಾರಣಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಕರೆದುಕೊಂಡು ಬಂದಿದ್ದೇವೆ. ಕೊರೋನಾ ಸೋಂಕು ಮತ್ತು ಮಳೆಯ ನಡುವೆಯೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪರೀಕ್ಷೆಗೆ ಹಾಜರಾಗಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ಮತ್ತೆ ಸ್ಯಾನಿಟೈಸರ್ ಎಲ್ಲ ತಗೋ ಬಂದಿದ್ದೀವಿ. ಅವನಿಗೆ ಪೇರೆಂಟ್ಸ್ ಆಗಿ ನಾವು ಯಾವ ಥರ ಪ್ರಿಪರೇಷನ್ ಕೊಡಬೇಕೋ, ಎಂಕರೇಜ್ ಮಾಡಬೇಕೋ ಮಾಡಿದ್ದೀವಿ. ಚೆನ್ನಾಗಿ ಮಾಡ್ಕೊಂಡು ವಿದ್ಯಾರ್ಥಿ ಸಚಿನ್ ವೈದ್ಯಕೀಯ ಕೋರ್ಸ್ನಲ್ಲಿ ಪ್ರವೇಶ ಪಡೆಯಬೇಕು ಎನ್ನುವ ಆಸೆ ಇದೆ. ಹೀಗಾಗಿ ಸಿಇಟಿ ಪರೀಕ್ಷೆ ಬರೆದಿದ್ದೇನೆ. ಅದರ ಜೊತೆಗೆ ಇಂದು ಜೆಇಇ ಪರೀಕ್ಷೆಗೆ ಹಾಜರಾಗಿದ್ದು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವುದಾಗಿ ತಿಳಿಸಿದರು. ಎಲ್ಲ ಸರ್, ಎಲ್ಲ ತಂದಿದ್ದೀನಿ. ಸ್ಯಾನಿಟೈಸರು, ಹಾಲ್ ಟಿಕೆಟು, ಫೋಟೋ ಎಲ್ಲ ತರಬೇಕಿತ್ತಂತೆ, ಎಲ್ಲ ತಂದಿದ್ದೀನಿ. ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀರಾ ನಿಮಗೆ? ಸರ್
ಆ್ಯಕ್ಚುಲಿ ನಾನು ಬಯಾಲಜಿ PCMB ಬ್ಯಾಕ್ಗ್ರೌಂಡು, ಮೆಡಿಕಲ್ ಮಾಡಬೇಕಂತ ಇಷ್ಟ, ಅದಕ್ಕಾಗಿ ಇದು ಇರಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡ್ತೇವೆ. ಸಮಗ್ರ ಶಿಕ್ಷಣ ಕರ್ನಾಟಕದ ಆಶ್ರಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತಂತೆ 20 ದಿನಗಳ ವೆಬಿನಾರ್ ಮೂಲಕ ಸಂವಾದ ಇಂದಿನಿಂದ ಆರಂಭವಾಗಿದೆ. ನೂತನ ಶಿಕ್ಷಣ ನೀತಿಯ ಪ್ರತಿಯೊಂದು ಅಧ್ಯಾಯದ ಬಗ್ಗೆ ಸಮಗ್ರವಾಗಿ ಚರ್ಚಿಸಲು ನಡೆಯುತ್ತಿರುವ ಈ ಚರ್ಚೆಗೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್. ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕರ್ನಾಟಕದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಮುಂದಿನ ಹಾದಿಯ ಬಗ್ಗೆ ನಿರ್ಧರಿಸುವ ಕುರಿತು ಶಿಕ್ಷಣ ಇಲಾಖೆಯ ಎಲ್ಲ ವರ್ಗದ ಅಧಿಕಾರಿಗಳು, ಉದ್ದೇಶಿತ ನೀತಿಯ ಪಾಲುದಾರ ವರ್ಗದೊಂದಿಗೆ ನಿರಂತರವಾಗಿ ಸಮಾಲೋಚನೆ ನಡೆಸಲಾಗುವುದು ಎಂದು ಸುರೇಶ್ ಕುಮಾರ್ ಹೇಳಿದ್ದಾರೆ. ಅವರು ತಮ್ಮ ಟ್ವೀಟ್ನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಪ್ರಸ್ತಾಪಿಸಿರುವ ವಿವಿಧ ಹಂತಗಳ ಸಲಹಾತ್ಮಕ ಅಂಶಗಳನ್ನು ನಾವು ಯಾವ ರೀತಿ ಅಳವಡಿಸಿಕೊಳ್ಳಬಹುದು, ನಮ್ಮ ಶೈಕ್ಷಣಿಕ ಚಟುವಟಿಕೆಗಳಿಗೆ ಚರ್ಚೆಗಳು ಯಾವ ರೀತಿ ದಿಕ್ಸೂಚಿ ಒದಗಿಸಬಲ್ಲವು ಎಂಬ ಸಮಾಲೋಚನೆಗಳು ನಡೆಯಲಿವೆ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ತೇರ್ಗಡೆ ಹೊಂದಿರುವ ರೆಸಿಡೆಂಟ್ ವೈದ್ಯರ ತಂಡ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ. ಸುಧಾಕರ್ ಅವರನ್ನು ಬೆಂಗಳೂರಿನಲ್ಲಿ ಇಂದು ಭೇಟಿ ಮಾಡಿ ಚರ್ಚೆ ನಡೆಸಿತು. ಇದೇ ವೇಳೆ ಸೀನಿಯರ್ ರೆಸಿಡೆಂಟ್ ವೈದ್ಯ ಹುದ್ದೆಗಳಿಗೆ ಆದಷ್ಟು ತ್ವರಿತವಾಗಿ ಕೌನ್ಸಿಲಿಂಗ್ ನಡೆಸಬೇಕು ಎಂದು ಅವರು ಸಚಿವರಿಗೆ ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಸುಧಾಕರ್ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಕೊರೋನಾ ನಿಯಂತ್ರಣ ಸಲುವಾಗಿ ಜಾರಿಗೊಳಿಸಲಾಗಿದ್ದ ಲಾಕ್ಡೌನ್ ನಿರ್ಬಂಧಗಳನ್ನು ಸಡಿಲಗೊಳಿಸುವ ಅನ್ಲಾಕ್ 4 ಮಾರ್ಗಸೂಚಿಗಳು ಇಂದಿನಿಂದ ಜಾರಿಗೆ ಬಂದಿವೆ. ನಿರ್ಬಂಧಿತ ವಲಯಗಳ ಹೊರಗೆ ಕೈಗೊಳ್ಳಲಿರುವ ಚಟುವಟಿಕೆಗಳ ಕುರಿತು ಹೊರಡಿಸಿರುವ ನಿಯಮಾವಳಿಗಳು ಸೆಪ್ಟೆಂಬರ್ 30ರವರೆಗೆ ಜಾರಿಯಲ್ಲಿರುತ್ತವೆ. ಅನ್ಲಾಕ್ 4ರ ಭಾಗವಾಗಿ ನಿರ್ಬಂಧಿತ ಪ್ರದೇಶಗಳ ಹೊರಗೆ ಕೈಗೊಳ್ಳಲಿರುವ ಚಟುವಟಿಕೆಗಳ ಕುರಿತಂತೆ ಕೇಂದ್ರ ಗೃಹ ಸಚಿವಾಲಯ ಕಳೆದ ಶುಕ್ರವಾರ ಪ್ರಕಟಿಸಿತ್ತು. ಅದರಂತೆ ದೇಶಾದ್ಯಂತ ಮೆಟ್ರೋ ರೈಲು ಸೇವೆ ಸೆಪ್ಟೆಂಬರ್ 7ರಿಂದ ಆರಂಭವಾಗಲಿದೆ. ಆದರೆ ಶಾಲಾ ಕಾಲೇಜುಗಳ ಆರಂಭಕ್ಕೆ ವಿಧಿಸಿರುವ ನಿರ್ಬಂಧ ಮುಂದುವರಿಯಲಿದೆ. ಹೊಸ ಮಾರ್ಗಸೂಚಿಯಂತೆ ಧಾರ್ಮಿಕ, ರಾಜಕೀಯ ಮತ್ತು ಕ್ರೀಡಾ ಸಮಾರಂಭಗಳಲ್ಲಿ 100 ಮಂದಿ ಭಾಗವಹಿಸಲು ಸೆಪ್ಟೆಂಬರ್ 21ರಿಂದ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಮಾಸ್ಕ್ ಧರಿಸುವುದು ಹಾಗೂ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿದೆ. ಸರ್ಕಾರ ಅನುಮತಿ ನೀಡಿರುವ ಅಂತಾರಾಷ್ಟೀಯ ವಿಮಾನ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ರಾಜ್ಯಗಳ ನಡುವೆ ಸಾರ್ವಜನಿಕರು ಹಾಗೂ ಸರಕು ಸಾಗಣೆಗೆ ಯಾವುದೇ ನಿರ್ಬಂಧ ಇರುವುದಿಲ್ಲ. ಅಲ್ಲದೆ ಪ್ರತ್ಯೇಕ ಅನುಮತಿ ಪತ್ರ ಅಥವಾ ಇ ಪರ್ಮಿಟ್ ಅವಶ್ಯಕತೆ ಇಲ್ಲ. ಕೇಂದ್ರ ಸರ್ಕಾರದ ಜೊತೆ ಸಮಾಲೋಚನೆ ನಡೆಸದೆ ರಾಜ್ಯಗಳು ಕಂಟೈನ್ಮೆಂಟ್ ವಲಯದ ಹೊರಗೆ ಯಾವುದೇ ನಿರ್ಬಂಧಗಳನ್ನು ಹೇರುವಂತಿಲ್ಲ ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಕಳೆದ ಮಾರ್ಚ್ನಿಂದ ಮುಚ್ಚಲ್ಪಟ್ಟಿದ್ದ ಬೆಂಗಳೂರಿನ ಕಲಾಸಿಪಾಳ್ಯದ ಪ್ರಸಿದ್ಧ ಕೃಷ್ಣರಾಜ ಮಾರುಕಟ್ಟೆಯಲ್ಲಿ ಇಂದಿನಿಂದ ವ್ಯಾಪಾರ ವಹಿವಾಟಿಗೆ ಅವಕಾಶ ಕಲ್ಪಿಸಲಾಗಿದೆ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಚೌಕಟ್ಟುಗಳನ್ನು ಗುರುತಿಸುವುದು ಸೇರಿದಂತೆ ಎಲ್ಲ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಬಿಬಿಎಂಪಿ ಆಯುಕ್ತ ಎನ್. ಮಂಜುನಾಥ್ ಪ್ರಸಾದ್ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ವ್ಯಾಪಾರಿಗಳು ಮತ್ತು ಗ್ರಾಹಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಬೇಕು ಮತ್ತು ಸ್ಯಾನಿಟೈಸರ್ ಬಳಕೆ ಮಾಡಬೇಕು ಎಂದು ಅವರು ಹೇಳಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಕೆಲವು ನಟ ನಟಿಯರು ಮಾದಕ ವಸ್ತು ಸೇವನೆ ಮಾಡುತ್ತಾರೆ ಎನ್ನುವ ಮಾಹಿತಿ ಆಧರಿಸಿ ಬೆಂಗಳೂರು ನಗರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಚಿಕ್ಕಬಳ್ಳಾಪುರದಲ್ಲಿ ಇಂದು ಹೇಳಿದ್ದಾರೆ. ತನಿಖಾಧಿಕಾರಿಯೂ ಆಗಿರುವ ನಗರ ಪೊಲೀಸ್ ಆಯುಕ್ತರೇ ಈ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಮಾದಕ ವಸ್ತು ಮಾಫಿಯಾಗೆ ಕಡಿವಾಣ ಹಾಕಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಈ ಬಗ್ಗೆ ಶಾಲಾ ಕಾಲೇಜು, ಹೋಟೆಲ್, ರೆಸ್ಟೋರೆಂಟ್ ಸೇರಿದಂತೆ ವಿವಿಧೆಡೆ ತೀವ್ರ ನಿಗಾ ವಹಿಸಲಾಗಿದೆ ಎಂದರು. ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಶಾಂತಿಯುತವಾಗಿದೆ. ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಆಂತರಿಕ ಭದ್ರತೆಗೆ ಆದ್ಯತೆ ನೀಡಲಾಗಿದೆ ಎಂದು ಅವರು ತಿಳಿಸಿದರು. ಅದರ ಬಗ್ಗೆ ಬೆಂಗಳೂರು ಆಗಲಿ, ಚಿಕ್ಕಬಳ್ಳಾಪುರ ಆಗಲಿ, ಬೇರೆ ಯಾವುದು ಜಿಲ್ಲೆ ಆಗಲಿ, ವಿಶೇಷವಾಗಿ ಎಲ್ಲಿ ನಮಗೆ ಅನಿಸ್ತದೆ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಪಟ್ಟಣಗಳಲ್ಲಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಕೆಲವು ಕಡೆ ಕಾಲೇಜಸಲ್ಲಿ, ಪ್ರೊಫೆಷನಲ್ ಕಾಲೇಜಸಲ್ಲಿ ಕನ್ಸಂಪ್ಷನ್ ಆಗುತ್ತೆ. ಅದರ ಬಗ್ಗೆ ನಾವು ಹೊಂಟಿದ್ದೀವಿ, ಕ್ರಮ ಕೂಡ ತಗೊಂಡಿದ್ದೀವಿ. ಮೊನ್ನೆ ನೀವು ನಿಮ್ಮ ಗಮನಕ್ಕೆ ಬಂದಿರಬಹುದು, ಬೆಂಗಳೂರು ಕಮಿಷನರೇ ಆಲ್ಮೋಸ್ಟ್ 100 kgಗಿಂತ ಜಾಸ್ತಿ ಗಾಂಜಾ, ಮೆರವನ ಹಿಡಿದಿದ್ದಾರೆ. ಚಿಕ್ಕಬಳ್ಳಾಪುರಲ್ಲಿ ಕೂಡ ಕ್ರಮ ತಗೊಂಡಿದ್ದಾವೆ. ಇದು ಇನ್ನೂ ಕ್ರಮ ತಗೋಬೇಕು, ಇನ್ನೂ ಜಾಸ್ತಿ ಮಾಡಬೇಕು. ಅದರ ಬಗ್ಗೆ IG ಅವರಿಗೆ, SP ಅವರಿಗೆ. ಮಾದಕ ವಸ್ತು ದೇಹವನ್ನು ಮಾತ್ರವಲ್ಲ, ದೇಶವನ್ನು ದುರ್ಬಲ ಮಾಡಲಿದೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರು ಯುವ ಸಮೂಹಕ್ಕೆ ಮಾದಕ ವಸ್ತುಗಳ ಕುರಿತು ಜಾಗೃತಿ ಮೂಡಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ.
ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು ಮಾದಕ ಜಾಲವನ್ನು ಬುಡ ಸಮೇತ ಕಿತ್ತೊಗೆಯಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶಕ್ತಿ ಮೀರಿ ಕೆಲಸ ಮಾಡುತ್ತಿವೆ. ರಾಜ್ಯದ ಗೃಹ ಸಚಿವರು ಪೊಲೀಸ್ ಇಲಾಖೆಗೆ ಮಾದಕ ವಸ್ತು ಜಾಲ ಮಟ್ಟ ಹಾಕಲು ಸೂಚನೆ ನೀಡಿದ್ದಾರೆ ಎಂದರು. ಮಾದಕ ವಸ್ತು ಜಾಲವನ್ನು ಬೇರು ಸಮೇತ ಕಿತ್ತು ಹಾಕಲು ಶ್ರಮಿಸುತ್ತಿರುವ ಪ್ರತಿಯೊಬ್ಬರಿಗೂ ಧನ್ಯವಾದ ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ನೇಮಕಗೊಂಡಿರುವ ಶಂಕರಗೌಡ ಪಾಟೀಲ್ ಕರ್ನಾಟಕ ಭವನದಲ್ಲಿ ಇಂದು ಅಧಿಕಾರ ಸ್ವೀಕರಿಸಿದರು. ಬಳಿಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಕೇಂದ್ರ ಸರ್ಕಾರ ಮತ್ತು ದೆಹಲಿ ಕಚೇರಿಗಳಲ್ಲಿ ಕರ್ನಾಟಕ ಸರ್ಕಾರದ ಬಾಕಿ ಇರುವ ಯೋಜನೆಗಳಿಗೆ ಅನುಮೋದನೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಉತ್ತಮ ಸಮನ್ವಯ ಸಾಧಿಸಲು ಕಾರ್ಯೋನ್ಮುಖರಾಗುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಾಕಿ ಇರುವ ಪ್ರಸ್ತಾವನೆಗಳ ಸಮಗ್ರ ಮಾಹಿತಿಯನ್ನು ಒದಗಿಸುವ ಜೊತೆಗೆ ಕಾಲಮಿತಿಯಲ್ಲಿ ವಿಲೇವಾರಿ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಭಾರತದ ನೂತನ ಚುನಾವಣಾ ಆಯುಕ್ತರಾಗಿ ರಾಜೀವ್ ಕುಮಾರ್ ಇಂದು ಅಧಿಕಾರ ವಹಿಸಿಕೊಂಡರು. ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಮತ್ತು ಚುನಾವಣಾ ಆಯುಕ್ತ ಸುಶೀಲ್ ಚಂದ್ರ ಅವರೊಂದಿಗೆ ರಾಜೀವ್ ಅವರು ಸೇರ್ಪಡೆಗೊಂಡರು. 1984ರ ತಂಡದ ಭಾರತೀಯ ಆಡಳಿತ ಸೇವೆಯ ಅಧಿಕಾರಿಯಾಗಿರುವ ರಾಜೀವ್ ಕುಮಾರ್ ತಮ್ಮ 36 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಕೇಂದ್ರ ಮತ್ತು ಬಿಹಾರ ಹಾಗೂ ಜಾರ್ಖಂಡ್ ರಾಜ್ಯದ ವಿವಿಧ ಸಚಿವಾಲಯಗಳಲ್ಲಿ ಸೇವೆ ಸಲ್ಲಿಸಿ 2020ರ ಫೆಬ್ರವರಿಯಲ್ಲಿ ಭಾರತ ಸರ್ಕಾರದ ಹಣಕಾಸು ಕಾರ್ಯದರ್ಶಿಯಾಗಿ ನಿವೃತ್ತರಾಗಿದ್ದರು. ಅಶೋಕ್ ಲಾವಾಸ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ರಾಜೀವ್ ಕುಮಾರ್ ಅವರನ್ನು ಇತ್ತೀಚೆಗಷ್ಟೇ ನೇಮಕ ಮಾಡಲಾಗಿತ್ತು. ದೇಶದಲ್ಲಿ ನಿನ್ನೆ ಹೊಸದಾಗಿ 69,921 ಪ್ರಕರಣಗಳು ದೃಢಪಡುವುದರೊಂದಿಗೆ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 36,91,167ಕ್ಕೆ ಏರಿಕೆಯಾಗಿದೆ. ಈವರೆಗೆ ಒಟ್ಟು 28,39,882 ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. 7,85,996 ಸಕ್ರಿಯ ಪ್ರಕರಣಗಳಿವೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಮತ್ತೆ 819 ಮಂದಿ ಮೃತಪಡುವುದರೊಂದಿಗೆ ಒಟ್ಟು ಸಾವಿನ ಸಂಖ್ಯೆ 65,888ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿನಿಂದ ಗುಣಮುಖರಾಗುತ್ತಿರುವವರ ಪ್ರಮಾಣ ಶೇಕಡಾ 76.94ಕ್ಕೆ ಏರಿಕೆಯಾಗಿದೆ. ಮರಣ ಪ್ರಮಾಣ ಶೇಕಡಾ 1.77ಕ್ಕೆ ಇಳಿಕೆಯಾಗಿದ್ದು ಇದು ಜಾಗತಿಕವಾಗಿಯೂ ಅತಿ ಕಡಿಮೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 10.16 ಲಕ್ಷಕ್ಕೂ ಅಧಿಕ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಇದರೊಂದಿಗೆ ಈವರೆಗೆ ದೇಶದಲ್ಲಿ ಒಟ್ಟಾರೆ 4,33 ಲಕ್ಷಕ್ಕೂ ಅಧಿಕ ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ಹೇಳಿದೆ. ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ರಾಂಪುರ ವಲಯದ ಗಡಿ ನಿಯಂತ್ರಣ ರೇಖೆಯಲ್ಲಿ 2 ಅಡಗುದಾಣಗಳನ್ನು ಭಾರತೀಯ ಸೇನಾಪಡೆಗಳು ಧ್ವಂಸ ಮಾಡಿದ್ದು 5 ಎಕೆ ಸರಣಿಯ ಬಂದೂಕುಗಳು, 6 ಪಿಸ್ತೂಲ್ಗಳು, 21 ಗ್ರೆನೇಡ್ ಸೇರಿದಂತೆ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡು ವಶಪಡಿಸಿಕೊಂಡಿವೆ. ಮೊನ್ನೆ ರಾಮಪುರ ವಲಯದಲ್ಲಿ ಗಡಿ ನಿಯಂತ್ರಣ ರೇಖೆಗೆ ಸಮೀಪದಲ್ಲಿರುವ ಗ್ರಾಮದಿಂದ ಭಾರತದ ಗಡಿಯೊಳಗೆ ನುಸುಳುತ್ತಿದ್ದ ಶಂಕಾಸ್ಪದ ವ್ಯಕ್ತಿಗಳ ಓಡಾಟ ಗಮನಿಸಿದ ಸೇನಾಪಡೆಗಳು ಶೋಧ ಕಾರ್ಯಾಚರಣೆ ಆರಂಭಿಸಿ 7 ಗಂಟೆಗಳಿಗೂ ಹೆಚ್ಚು ಕಾಲ ಶೋಧ ನಡೆಸಿ ಅಡಗುತಾಣ ಪತ್ತೆ ಮಾಡಿ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರ ವಶಪಡಿಸಿಕೊಂಡಿವೆ. ಪಾಕಿಸ್ತಾನ ಮೂಲದ ಭಯೋತ್ಪಾದಕರ ಗುಂಪುಗಳ ಹತಾಶ ಪ್ರಯತ್ನ ಇಲ್ಲಿ ಗೋಚರಿಸಿದ್ದು ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲ, ಕರಾವಳಿಯ ಬಹುತೇಕ ಕಡೆ ಮತ್ತು ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಯಳಂದೂರಿನಲ್ಲಿ ಅತಿ ಹೆಚ್ಚು 9 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಬೇಗೂರು, ಆನೇಕಲ್, ಮಳವಳ್ಳಿ 7, ಚಾಮರಾಜನಗರ 6, ಮಂಡ್ಯ, ತಿಪಟೂರು 5, ಮಾಲೂರು, ಸರಗೂರು, ಮದ್ದೂರು 4, ಸುಬ್ರಹ್ಮಣ್ಯ, ಮುನಿರಾಬಾದ್, ಹೆಸರಘಟ್ಟ, ಕೃಷ್ಣರಾಜಪೇಟೆ, ರಾಮನಗರ, ಬಸರಾಳು 3, ಶ್ರೀರಂಗಪಟ್ಟಣ, ತೊಂಡೆಭಾವಿ, ಆಗುಂಬೆ, ನೆಲಮಂಗಲ, ಮೈಸೂರು, ಶಿರಾ, ಕೊಳ್ಳೇಗಾಲ, ವಿರಾಜಪೇಟೆಯಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮತ್ತು ಉತ್ತರ ಒಳನಾಡಿನ ಕೆಲವೆಡೆ ಚದುರಿದಂತೆ ಮಳೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡಕವಿದ ವಾತಾವರಣ, ಕೆಲವೆಡೆ ಹಗುರ ಮಳೆಯಾಗುವ ನಿರೀಕ್ಷೆ. ಗರಿಷ್ಠ ತಾಪಮಾನ 30 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಸ್ತುಸ್ಥಿತಿ ಕುರಿತು ಲಡಾಖ್ ಪೂರ್ವ ಗಡಿ ವಾಸ್ತವ ರೇಖೆ ವಸ್ತುಸ್ಥಿತಿ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪರಾಮರ್ಶೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸೇನಾ ಮುಖ್ಯಸ್ಥರು ಭಾಗಿ.
ಕಲ್ಲಿದ್ದಲು ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬನೆ ಸಾಧಿಸಲು ಕಾರ್ಯಯೋಜನೆ 1 ಶತಕೋಟಿ ಟನ್ ಉತ್ಪಾದನೆಯ ಗುರಿ ಸಚಿವ ಪ್ರಹ್ಲಾದ್ ಜೋಶಿ. ಮಾಜಿ ರಾಷ್ಟ್ರಪತಿ ಮುತ್ಸದ್ದಿ ರಾಜಕಾರಣಿ ಪ್ರಣಬ್ ಮುಖರ್ಜಿ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ಸೇರಿ ಗಣ್ಯರಿಂದ ಅಂತಿಮ ನಮನ. ರಾಜ್ಯದಲ್ಲಿ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಪರಿಣಾಮಕಾರಿ ಅನುಷ್ಠಾನಕ್ಕೆ ಕ್ರಮ, ಪಾಲುದಾರರೊಂದಿಗೆ ನಿರಂತರ ಸಮಾಲೋಚನೆ. ಎಸ್ ಸುರೇಶ್ ಕುಮಾರ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.